ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ್ಯಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಕಟಕ ರಾಶಿಯವರೇ, ಈ ದಿನ 12/6/2026 ಶುಕ್ರವಾರ ದ್ವಾದಶಿ ತಿಥಿ ಭರಣಿ ನಕ್ಷತ್ರ ಹಾಗೂ ಅತಿಗಂಡ ಯೋಗ ಸಂಯೋಜನೆ ಹೊಂದಿರುವಂಥ ದಿನ. ಈ ದಿನದಲ್ಲಿ ದ್ವಾದಶಿ ತಿಥಿಯ ಶುಭ ಪ್ರಭಾವ, ಭರಣಿ ನಕ್ಷತ್ರದ ತೀವ್ರ ಕಾರ್ಯಶಕ್ತಿ ಜೊತೆಗೆ ಅತಿಗಂಡ ಯೋಗದ ಎಚ್ಚರಿಕೆಯ ಸೂಚನೆ ನಿಮ್ಮ ಉದ್ಯೋಗ, ವ್ಯವಹಾರ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಮನೋಭಾವದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಎನ್ನುವಂಥದ್ದನ್ನು, ಯಾವ ಕೆಲಸದಲ್ಲಿ ಲಾಭ ಉಂಟಾಗ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹದ ಶಕ್ತಿಯನ್ನು ನೋಡೋದಾದರೆ, ಕಟಕ ರಾಶಿ ಅಧಿಪತಿ ಚಂದ್ರ, ಈ ಶುಕ್ರವಾರದ ಅಧಿಪತಿ ಶುಕ್ರ ಆಗಿರೋದ್ರಿಂದ ಶುಕ್ರನ ಮೃದು ಶಕ್ತಿ ಮತ್ತು ಚಂದ್ರನ ಭಾವನಾತ್ಮಕ ಸ್ವಭಾವ ಸೇರಿ ಮಿಶ್ರ ಫಲವನ್ನು ನಿಮಗೆ ನೀಡ್ತಾರೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಆದ್ದರಿಂದ ಕುಟುಂಬದ ಬೆಂಬಲ ನಿಮಗೆ ಸಿಗ್ತದೆ. ಕಲಾತ್ಮಕ ಮತ್ತು ಸೃಜನಾತ್ಮಕ ಯೋಚನೆ ನಿಮ್ಮಲ್ಲಿ ಹೆಚ್ಚಾಗ್ತದೆ. ಮನಸ್ಸಿಗೆ ಹೊಸ ಯೋಚನೆಗಳು ಬರಬಹುದು. ಆದರೆ ಭಾವನಾತ್ಮಕ ನಿರ್ಧಾರ ಸಮಸ್ಯೆಯನ್ನು ತರಬಹುದು. ಸಣ್ಣ ವಿಷಯಕ್ಕೂ ಮನಸ್ಸಿಗೆ ಬೇಸರ ಉಂಟಾಗುವ ಸಾಧ್ಯತೆ ಇರ್ತದೆ. ಜಾಗ್ರತೆಯಿಂದ ಇರಿ. ಆದರೆ ಮುಖ್ಯವಾದಂಥ ಸೂಚನೆ ಏನಿರ್ತದೆ, ಭಾವನೆಗಿಂತ ವಿವೇಕ ಮುಖ್ಯ ಅನ್ನುವಂಥದ್ದನ್ನು ಈ ದಿನ ನೀವು ಪಾಲನೆ ಮಾಡಬೇಕಾಗ್ತದೆ. ದ್ವಾದಶಿ ತಿಥಿಯ ಪ್ರಭಾವ ಇರೋದರಿಂದ ಮನಸ್ಸಿಗೆ ಶಾಂತಿ ಮತ್ತು ಹಳೆಯ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬೋದು. ದೈವದ ಕೃಪೆಯನ್ನು ಪಡ್ಕೊಳೋದಕ್ಕೆ ಈ ದಿನ ಮಾರ್ಗಗಳು ಸಿಗ್ತದೆ. ಆದ್ದರಿಂದ ಕುಟುಂಬದ ವಿಚಾರಗಳಲ್ಲಿ ನೆಮ್ಮದಿಯನ್ನು ಪಡ್ಕೊಳ್ತೀರಾ. ವಿಷ್ಣುವಿನ ಆರಾಧನೆ ಶುಭ ಫಲವನ್ನು ನೀಡುತ್ತದೆ. ಹಳೆಯ ಗೊಂದಲಗಳನ್ನು ಕಡಿಮೆ ಮಾಡ್ಕೊಳ್ಳೋ ಸಾಧ್ಯತೆಗಳಿರ್ತದೆ. ಭರಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ನಿಮ್ಮಲ್ಲಿ ಧೈರ್ಯ, ಕೆಲಸಗಳಲ್ಲಿ ಚಟುವಟಿಕೆ, ಹೊಸ ಕೆಲಸಗಳನ್ನು ಆರಂಭಿಸುವಲ್ಲಿ ಉತ್ಸಾಹ ಅನ್ನುವಂಥದ್ದು ಇರ್ತದೆ. ಆದ್ದರಿಂದ ಹೊಸ ಯೋಜನೆಗೆ ಚಾಲನೆ ಮಾಡೋದಕ್ಕೆ ಈ ದಿನ ಉತ್ತಮ ಸಮಯ ಆಗಿರ್ತದೆ ಅನ್ನುವಂಥದ್ದನ್ನು. ಆದರೆ ಕೋಪದಲ್ಲಿ ಮಾತನಾಡುವಂಥದ್ದು ಬೇಡ. ಕುಟುಂಬದವರ ಮೇಲೆ ಹೆಚ್ಚು ಒತ್ತಡವನ್ನು ಹಾಕಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ, ಅತಿಗಂಡ ಯೋಗದ ಪ್ರಭಾವ ಇರೋದ್ರಿಂದ ಕೆಲಸದಲ್ಲಿ ಸಣ್ಣ ಅಡೆತಡೆಗಳು ಬರ್ಬೋದು. ಪ್ರಯಾಣದಲ್ಲಿ ಜಾಗ್ರತೆ ಇರಬೇಕು. ಯಾವುದೇ ಕಾರಣಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರದಲ್ಲೇ ಇರೋ ಹಾಗೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ. ತಾಳ್ಮೆಯಿಂದ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿ. ದೇವರ ಸ್ಮರಣೆ ಮನಸ್ಸಿಗೆ ಶಾಂತಿಯನ್ನು ಕೊಡ್ತದೆ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಉದ್ಯೋಗಸ್ಥರಿಗೆ, ಕಟಕ ರಾಶಿಯ ಉದ್ಯೋಗಸ್ಥರಿಗೆ ಇದು ತಾಳ್ಮೆಯಿಂದ ಸಾಧನೆ ಮಾಡುವ ದಿನ ಆಗಿರ್ತದೆ ಎನ್ನುವಂಥದ್ದನ್ನು ನೋಡ್ಕೊಳ್ಬೇಕು. ಟೀಮ್ ವರ್ಕ್ ಸಪೋರ್ಟ್ ಮಾಡ್ತದೆ. ಪೆಂಡಿಂಗ್ ವರ್ಕ್ ಕಂಪ್ಲೀಷನ್ ಮಾಡಿಸ್ಕೊಳ್ಳುವಂಥ ದಿನವಾಗಿರ್ತದೆ. ಹಿರಿಯರಿಂದ ಸಹಕಾರವನ್ನು ಪಡ್ಕೊಳ್ತೀರಾ. ಆದರೆ ಭಾವನಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಹೋಗಬೇಡಿ. ಆಫೀಸ್ನಲ್ಲಿ ಇರುವಂಥ ಸ್ಟ್ರೆಸ್ಸು, ಒತ್ತಡಗಳನ್ನು ಅಲ್ಲೇ ಬಿಟ್ಬಿಟ್ಟು ಬನ್ನಿ. ಮನೆಗೆ ಬರಬೇಕಾದ್ರೆ ನೆಮ್ಮದಿಯಿಂದ ಕುಟುಂಬದವ್ರ ಜೊತೆ ಸಂತೋಷದಿಂದ ಕಾಲ ಕಳೆಯಿರಿ. ಅಲ್ಲೇ ಒತ್ತಡವನ್ನು ಮನೆಗೆ ಬಂದರೆ ಕೋಪ ಅದು ಇದು ಆಗಿ ಇಲ್ಲಿನ ಸಂತೋಷ, ನೆಮ್ಮದಿ ಹಾಳಾಗೋಗ್ತದೆ. ಕ್ಷೇತ್ರವಾರು ಉದ್ಯೋಗ ಫಲಗಳನ್ನು ನೋಡೋದಾದರೆ, ಕೌನ್ಸಿಲರ್ಗಳಿಗೆ, ಜ್ಯೋತಿಷಿಗಳಿಗೆ, ಶಿಕ್ಷಕರಿಗೆ ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ಅವಕಾಶಗಳು ಸಿಗ್ತದೆ. ಹೀಲಿಂಗ್ ಕಾರ್ಯಗಳನ್ನು ಮಾಡುವಂಥವ್ರಿಗೆ, ಕ್ಯಾಟ್ರಿಂಗ್ ಮಾಡುವಂಥವ್ರಿಗೆ ಜನರ ಮೆಚ್ಚುಗೆಯನ್ನು ಪಡ್ಕೊಳ್ತೀರಾ. ಕೆಲಸದಲ್ಲಿ ತೃಪ್ತಿ ಎನ್ನುವಂಥದ್ದು ಇರ್ತದೆ. ಖಾಸಗಿ ಉದ್ಯೋಗದಲ್ಲಿ ಟೀಮ್ ವರ್ಕ್ ಸಹಾಯ ನೀಡ್ತದೆ. ಅಪ್ರಿಸಿಯೇಷನ್ ಸಿಗೋ ಸಾಧ್ಯತೆಗಳಿರ್ತದೆ. ಬಿಸ್ನೆಸ್ ಮಾಡುವಂಥವ್ರಿಗೆ ತಾಳ್ಮೆ ಮತ್ತು ವಿಶ್ವಾಸದಿಂದ ಲಾಭ ಉಂಟಾಗ್ತದೆ. ಫುಡ್ಡು ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡುವಂಥವ್ರಿಗೆ, ಹೋಮ್ ಮೇಡ್ ಕೆಲಸಗಳನ್ನು ಮಾಡುವಂಥವ್ರಿಗೆ, ಮನೆಯಲ್ಲೇ ತಯಾರಿಸಿ ಅದನ್ನು ಮಾರಾಟ ಮಾಡುವಂಥವ್ರಿಗೆ ಲಾಭ ಇರ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ, ಕೋಚಿಂಗ್ ಕನ್ಸಲ್ಟೇಷನ್ ಇರುವಂಥದ್ದಲ್ಲಿ, ಅಸ್ಟ್ರಾಲಜಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಲಾಭ ಸಿಗ್ತದೆ. ಆನ್ಲೈನ್ ಬಿಸ್ನೆಸ್ ಮಾಡುವಂಥವ್ರಿಗೂ ಸಹ ಲಾಭ ಸಿಗ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡು, ಹಣಕಾಸು ವಿಚಾರದಲ್ಲಿ ಹಳೆಯ ಹಣದ ಸೂಚನೆ ಸಿಗ್ತದೆ. ಈ ದಿನ ಲಾಭ ಅನ್ನುವಂಥದ್ದನ್ನು ಕಾಣ್ತೀರಿ. ಭಾವನಾತ್ಮಕ ಚರ್ಚೆ ಅನ್ನುವಂಥದ್ದು ಬೇಡ. ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಸಂಪೂರ್ಣವಾಗಿ ಯೋಚಿಸಿ ಹಣದ ಸೆಕ್ಯೂರಿಟಿ ಬಗ್ಗೆ ಚಿಂತನೆ ಮಾಡಿ ಆಮೇಲೆ ಮಾಡಿ. ಕುಟುಂಬದಲ್ಲಿ ಸಹಕಾರ ಸಿಗ್ತದೆ. ಹಿರಿಯರ ಆಶೀರ್ವಾದ ಅನ್ನುವಂಥದ್ದನ್ನು ಪಡ್ಕೊಳ್ತೀರಿ. ಸಣ್ಣ ವಿಚಾರಕ್ಕೆ ಬೇಸರ ಮಾಡ್ಕೊಳ್ಳೋದು ಬೇಡ. ಯಾವುದೇ ಕಾರಣಕ್ಕೆ ಕುಟುಂಬದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ದಲೇ ಇರೋ ಹಾಗೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಆರೋಗ್ಯದ ಬಗ್ಗೆ ನೋಡೋದಾದರೆ, ಜೀರ್ಣಶಕ್ತಿಯಲ್ಲಿ ಸ್ವಲ್ಪ ಸಮಸ್ಯೆ ಕಾಣ್ಬೋದು. ಮಾನಸಿಕ ಒತ್ತಡ ಬರೋ ಸಾಧ್ಯತೆಗಳಿರ್ತದೆ.
ನಿದ್ರೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಲಘು ಆಹಾರ ಮತ್ತು ಧ್ಯಾನ ಮಾಡಿದ್ರೆ ಉತ್ತಮ ಫಲ ಸಿಗ್ತದೆ ಅನ್ನುವಂಥದ್ದು ಹೇಳ್ಕೊಡ್ರಿ. ಹಾಗಾದರೆ ಇದನ್ನು ಯಾವ್ಯಾವ ರೀತಿ ವಿಚಾರಗಳಿಗೆ ಎಚ್ಚರಿಕೆ ಪಡ್ಕೊಳ್ಬೇಕು? ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಲಿ, ಮಾತಿನಲ್ಲಿ ತಾಳ್ಮೆ ಇರಲಿ. ಸಿಗ್ನೇಚರ್ ಏನಾದರೂ ಮಾಡ್ತೀರಾ ಅಂತಂದರೆ ಸಂಪೂರ್ಣವಾಗಿ ಚೆಕ್ ಮಾಡಿ ಸಿಗ್ನೇಚರ್ ಮಾಡಬೇಕು, ಸುಮ್ಮನೆ ಸಿಗ್ನೇಚರ್ ಮಾಡಬಾರ್ದು. ಈಗ ಪರಿಹಾರಕ್ಕೋಸ್ಕರ ವಿಷ್ಣು ದೇವರ ಪ್ರಾರ್ಥನೆಯನ್ನು ಮಾಡಿ ಕೊನೆಗೊಂದು ಕಿವಿ ಮತ್ತು ತಾಳ್ಮೆ, ವಿವೇಕ ಮತ್ತು ಶಾಂತಿಯ ಮನಸ್ಸಿನಿಂದ ನಡೆದರೆ ಅಡೆತಡೆಗಳ ನಿವಾರಣೆ ಮಾಡ್ಕೊಳೋದಕ್ಕೆ, ಅದ್ರ ಜೊತೆಗೆ ಯಶಸ್ಸನ್ನು ಕಾಣೋದಕ್ಕೆ, ಲಾಭವನ್ನು ಪಡ್ಕೊಳೋದಕ್ಕೆ ಅನುಕೂಲಕರವಾಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. ಈ ದಿನಭವಿಷ್ಯ ನಿಮಗೆ ಸಂತೋಷವನ್ನು ನೀಡಿದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಇತರ ಸ್ನೇಹಿತರಿಗೆ ಈ ಚಾನಲನ್ನು ಶೇರ್ ಮಾಡಿ. ನಾಳೆ ದಿನಭವಿಷ್ಯದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.